ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ಜಯಶಾಲಿಯಾದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭಿನಂದನಾ ಸಮಾರಂಭ ಸಲುವಾಗಿ ಪೂರ್ವಭಾವಿ ಸಭೆಯನ್ನು ಹಾಗೂ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಸಭೆಗೆ ಮಾಜಿ ಶಾಸಕರಾದ ನಾಗರಾಜು, ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ, ಜೆಡಿಎಸ್ ಅಧ್ಯಕ್ಷ ತಿಮ್ಮರಾಯಪ್ಪ, ರಾಮಕೃಷ್ಣಪ್ಪ, ದೇಗನಹಳ್ಳಿ ಸುರೇಶ್, ಮಲ್ಲಯ್ಯ, ಜಗದೀಶ್ ಚೌಧರಿ ಸೇರಿದಂತೆ ಹಲವಾರು ರಾಜಕೀಯ ಗಣ್ಯರು ಆಗಮಿಸಿ ಕಾರ್ಯಕ್ರಮದ ಬಗ್ಗೆ ಹಲವಾರು ರೂಪುರೇಷೆಗಳನ್ನು ಈ ಸಂದರ್ಭದಲ್ಲಿ ಸುದ್ದಿಗಾರರಲ್ಲಿ ಹಂಚಿಕೊಂಡಿದ್ದಾರೆ. 7/7/2024 ಅಂದರೆ ಬರ್ತಕ್ಕಂಥ ಭಾನುವಾರದಂದು ಬೆಳಿಗ್ಗೆ 11 ಗಂಟೆಗೆ ನಮ್ಮ ನೂತನವಾಗಿ ಚಿಕ್ಕಬಳ್ಳಾಪುರ ಲೋಕಸಭೆಗೆ ಆಯ್ಕೆಯಾಗಿರ್ತಕ್ಕಂತಹ ನಮ್ಮ ನೆಚ್ಚಿನ ನಾಯಕರು, ಮಾಜಿ ಸಚಿವರು ಆಗಿದ್ದಂತಹ ಹಾಗೂ ಹಾಲಿ ಸಂಸದರು ಆದಂತಹ ಡಾಕ್ಟರ್ ಸುಧಾಕರ್ ರವರು ಮತ್ತು ನಮ್ಮ ಜೆಡಿಎಸ್ ಪಕ್ಷದ ಯುವ ಘಟಕದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಣ್ಣನವರು ಮತ್ತು ಕೇಂದ್ರ ಸಚಿವರಾದಂಥ ಎಚ್ ಡಿ ಕುಮಾರಣ್ಣನವರು ಬರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ BJP ಮತ್ತು JDS ಎರಡೂ ಪಕ್ಷದ ಮುಖಾಂತರದಿಂದ ನಮ್ಮ ನೆಲಮಂಗಲ ತಾಲೂಕು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಶಾಸಕರಾದ ನಾಗರಾಜರವರು ಮತ್ತು ಅಭ್ಯರ್ಥಿಗಳಾಗಿದ್ದಂತಹ ಸಪ್ತಗಿರಿ ನಾಯಕರವರು, JDS ಪಕ್ಷದ ಅಧ್ಯಕ್ಷರಾದಂಥ ತಿಮ್ಮರಾಜಣ್ಣನವರು, BJP ಅಧ್ಯಕ್ಷರಾದಂಥ ಜಗದೀಶ್ ಚೌಧರಿ ಅವರು ಮತ್ತು ಜಿಲ್ಲಾಧ್ಯಕ್ಷರಾದಂಥ ರಾಮಕೃಷ್ಣಪ್ಪನವರು ಮತ್ತು ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು, ಮುಖಂಡರು ಪ್ರತಿಯೊಬ್ಬರೂ ಕೂಡ ಸೇರಿ ಭಾನುವಾರ 11 ಗಂಟೆಗೆ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸುತ್ತೇವೆ. ಎಲ್ಲ ತಾಲೂಕಿನ ಪ್ರತಿಯೊಬ್ಬರಿಗೂ ಕೂಡ ನಾನು ಕೇಳ್ಕೊಳ್ಳೋದು ಕೈ ಮುಗಿದು ಇಷ್ಟೇ, ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಏನಿರ್ತಕ್ಕಂಥದ್ದು ಆಲ್ರೆಡಿ ನಮ್ಮೆಲ್ಲ ಮುಖಂಡರುಗಳು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ತಮ್ಮೆಲ್ಲ ಗಮನಕ್ಕೆ ತಂದವ್ರೆ. ನಾನು ಪದೇ ಹೇಳಲಿಕ್ಕೆ ಹೋಗಲ್ಲ. 7ನೇ ತಾರೀಕು ಬಹುಶಃ ನೆಲಮಂಗಲ ತಾಲೂಕಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ JDS ಮತ್ತು BJP ಕಾರ್ಯಕರ್ತರೆಲ್ಲರೂ ಕೂಡ ಏನು ಲೋಕಸಭಾ ಚುನಾವಣೆ ಅಭ್ಯರ್ಥಿ ಗೆಲ್ಲಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಶ್ರಮ ಹಾಕಿದ್ರಿ. ಆ ಶ್ರಮದ ಪ್ರತಿಫಲವಾಗಿ ಇವತ್ತು ನಮಗೆ ಒಳ್ಳೆ ಪ್ರತಿಫಲ ಸಿಕ್ಕಿರೋದ್ರಿಂದ ಅದರದ್ದು ಒಂದು ಹಬ್ಬದ ವಾತಾವರಣನ ಭಾನುವಾರ ಸೃಷ್ಟಿ ಮಾಡ್ತಾ ಇದ್ದೀವಿ. ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಮುಖಂಡರು ಕೂಡ ನಮಸ್ಕಾರ ಹೇಳಲಿಕ್ಕೆ ಬಯಸ್ತೀನಿ. ನಾನು ಇಷ್ಟೇ ಕೇಳೋದು, ಯಾರು ಕೂಡ ಕೆಲವು ಬೂತ್ ಮಟ್ಟದಲ್ಲಿ ಯಾರು ಸುಧಾಕರ್ ಅಂತಕ್ಕಂಥದ್ದು ನೋಡಲಿಕ್ಕಾಗಿಲ್ಲ. ಕೆಲವು ಜನ ಸುಧಾಕರ್ ಯಾರು ಅಭ್ಯರ್ಥಿ ನೋಡಲಿಲ್ಲ ಅಂದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆಲ್ಲರೂ ಕೂಡ ಓಟ್ ಹಾಕಿದ್ದೀರಿ. ಅದಕ್ಕೋಸ್ಕರ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ನಮ್ಮ JDS ಮತ್ತು BJP ಕಾರ್ಯಕರ್ತರು, ಮುಖಂಡರುಗಳು, ಅಧ್ಯಕ್ಷರುಗಳು, ಮೋರ್ಚಾಧ್ಯಕ್ಷರುಗಳು, ಹೋಬಳಿ ಅಧ್ಯಕ್ಷರುಗಳು ಎಲ್ಲರೂ ಯಾರ್ಯಾರು ಇದ್ದೀರಿ ಅವರು ಶ್ರಮ ಹಾಕಿ ನಮ್ಮ ಬೂತ್ ಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನ ಈ ಕಾರ್ಯಕ್ರಮಕ್ಕೆ ಕರ್ಕೊಂಬರ್ಬೇಕು ಅಂತಕ್ಕಂಥದ್ದೇ ಕಾರ್ಯಕ್ರಮದ ಮೂಲ ಉದ್ದೇಶ. ಆದ ಕಾರಣ ನಾವು ಏನು ಎಷ್ಟು ಗಂಟೆ ಬರ್ತಾರೆ, ಹೇಗಾಗ್ತದೆ, ಯಾರ್ಯಾರು ಬರ್ತಾರೆ ಅಂತಕ್ಕಂಥದ್ದು ನಮ್ಮ ಮಾಜಿ ಶಾಸಕರು ನೋಡ್ಕೊಂಡು ಹಲವಾರು ಮುಖಂಡರುಗಳು, ತಾಲೂಕು ಅಧ್ಯಕ್ಷರು ಕೂಡ ಮಾತಾಡೋರೆ. ಆದ ಕಾರಣ ಭಾನುವಾರ 11 ಗಂಟೆಗೆ ದಯಮಾಡಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಹಕಾರ ಕೊಟ್ಟಿದ್ದೀರಿ ಅವ್ರು ಕರ್ತರಂಥ ಕೆಲಸನ ನಮ್ಮ ಕಾರ್ಯಕರ್ತರು ಮಾಡಬೇಕು ಅಂತಕ್ಕಂಥದ್ದು ನಾನು ಕೈ ಜೋಡಿಸಿ ಮನವಿ ಮಾಡಲಿಕ್ಕೆ ಬಯಸ್ತೀನಿ. ಇವತ್ತು ಯಾರ್ಯಾರು ಮುಖಂಡರುಗಳು ಹೋಬಳಿ ಮಟ್ಟದಲ್ಲಿದ್ದೀರಿ, ತಾಲೂಕು ಮಟ್ಟದಲ್ಲಿದ್ದೀರಿ, ತಾಲೂಕು ಮುಖಂಡರುಗಳು ಯಾರಿದ್ದೀರಿ ಅವರೆಲ್ಲರೂ ಕೂಡ ನಾವು ಬರೀ ಕೇವಲ ಚುನಾವಣಾ ಸಂದರ್ಭದಲ್ಲಿ ಹೋಗಿ ಅವ್ರನ್ನ ನೀವು ಮತ ನೀಡಿ ಅಂತಕ್ಕಂಥದ್ದಲ್ಲ. ನಾವು ಪಾಂಪ್ಲೆಟ್ ಕೂಡ ಕೆಲವು ಮನೆ ಕೊಡಲಿಕ್ಕಾಗಲಿಲ್ಲ, ಅವ್ರು ಹೋಗಿ ಮನೆಗೂ ಪಾಂಪ್ಲೆಟ್ ಕೊಟ್ಟು ಇಲ್ಲ ನಾವು NDA ಅಭ್ಯರ್ಥಿ ಗೆಲ್ಲಿಸಬೇಕು ಅಂತೇಳಿ ನರೇಂದ್ರ ಮೋದಿ ಮತ್ತು ಯಡಿಯೂರಪ್ಪ ಅವರು, ದೇವೇಗೌಡರು, ಕುಮಾರಸ್ವಾಮಿ ಅವರು ಈ ನೇತೃತ್ವದಲ್ಲಾಗಿರ್ತಕ್ಕಂಥ ಅಭ್ಯರ್ಥಿ ಗೆಲ್ಲಿಸಲೇಬೇಕು ಅಂತೇಳಿ ಅವರೆಲ್ಲರೂ ಕೂಡ ಶ್ರಮ ಆಗ್ತಾರೆ. ನೀವಾದ್ರೂ ಮಾಧ್ಯಮದವ್ರು ಕೇಳ್ತಾ ಇದ್ರಿ, ನೀವು ಒಬ್ಬರು ಪ್ರಚಾರ ಮಾಡಲಿಲ್ಲ ಅಂತೇಳಿ. ನಾವು ಮಾಧ್ಯಮದ ಮುಂದೆ ಬರಲಿಲ್ಲ, ತಳಮಟ್ಟದ ಕಾರ್ಯಕರ್ತರ ಮುಟ್ಟಂಥ ಕೆಲಸನ ವೇದಿಕೆ ಮಾಡಿರ್ತಕ್ಕಂಥ ಮಾಜಿ ಶಾಸಕರು, ತಾಲೂಕು ಅಧ್ಯಕ್ಷರುಗಳು, ಮುಖಂಡರುಗಳು, ಎಲ್ಲ ಜಿಲ್ಲಾಧ್ಯಕ್ಷ ಎಲ್ಲರೂ ಕೂಡ ನಾವು ಪ್ರತಿ ಗ್ರಾಮ ಮಟ್ಟದಲ್ಲಿ ಜನಗಳಿಗೆ ಯಾವ ತಿಳಿಸ್ಬೇಕು ತಿಳಿಸಿದ್ದೀವಿ. ಆ ತಿಳಿ ಮುಖಾಂತರ ಜನಗಳು ನಮಗೆ ಅವತ್ತು ಹೆಚ್ಚಿನ ರೀತಿ ಮತ ಕೊಟ್ಟರು. ಆದ ಕಾರಣ ನಾನೇನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಮತ್ತು ನಮ್ಮ ಅಧ್ಯಕ್ಷರುಗಳು ಮಾಡಿದ್ದಾರೆ, ಒಂದು ನಾನ್ ವೆಜ್ಜು ಮತ್ತು ವೆಜ್ಜು ಎರಡೂ ಸಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮ ನಾವು ಒಂದು ಸಂದೇಶವನ್ನು ನೆಲಮಂಗಲ ತಾಲೂಕು ಮತ್ತು ಭಾರತೀಯ ಜನತಾ ಪಕ್ಷ JDS ಎಷ್ಟು ಬಲಿಷ್ಠವಾಗಿದೆ ತೋರಿಸೋಕ್ಕೋಸ್ಕರ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀನಿವಾಸ ಮೂರ್ತಿ ಹೇಳಿದ್ರು, ಅದೇ ರೀತಿ ನಮ್ಮ ನಿಖಿಲ್ ಕುಮಾರಸ್ವಾಮಿ
ಮತ್ತು ಸುಧಾಕರ್ ಅವರು ಹಾಗೂ ನಮ್ಮ ಸೋಮಣ್ಣವರು, ಅಪೋಸಿಷನ್ ಲೀಡರ್ ಆದಂಥ ಸನ್ಮಾನ ಅಶೋಕ್ರವರು ಹಾಗೂ ಇನ್ನೂ ಅನೇಕ ಮುಖಂಡರು ರಾಜ್ಯದ ಸೋಮಣ್ಣವ್ರ ಮಂತ್ರಿಗಳು ಸಹ ಆಗಮಿಸ್ತಾ ಇದ್ದಾರೆ. ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ಸಾವಧಾನದಿಂದ ಎಲ್ಲ ಕೂತ್ಕೊಂಡು ಈ ಗ್ರೌಂಡ್ ತುಂಬುವಂತೆ ಎಲ್ಲರೂ JDS BJP ಕಾರ್ಯಕರ್ತರು ಬಂದು ಏನು ಕಾಂಗ್ರೆಸ್ ಅವರು ಮಾಡಿರೋದೆಲ್ಲ ನಿಮಗೆಲ್ಲ ಇವಾಗ ಹೇಳೋದು ಅಲ್ಲ, ಅದನ್ನೆಲ್ಲ ಅವತ್ತು ಮಾತಾಡೋಣ ಅಂತ ಹೇಳ್ತಾ ಧನ್ಯವಾದ. ತಮ್ಮಂದಿರು ಹಿಂದೆ ಬಂದಿದ್ದಾರೆ, ಅವ್ರಿಗೂ ನಾನು ಧನ್ಯವಾದ ತಿಳಿಸುತ್ತಾ, ಏನು ನಾಳೆ ಇಲ್ಲ ನಾಡಿದ್ದು 7ನೇ ತಾರೀಕು ಸುಧಾಕರ್ ಅವರು ನಮ್ಮ ತಾಲೂಕಿಗೆ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ಅವರು ಎಲ್ಲರಿಗೂ ಕೃತಜ್ಞತೆ ಹೇಳೋಕ್ಕೋಸ್ಕರ ನೆಲಮಂಗಲ ತಾಲೂಕಿನ ಜನತೆಗೆ ಹೇಳೋಕ್ಕೆ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ಈಗ ಯುಗಾದಿ ಹಬ್ಬದ ಥರನೇ ಇದು ನಡೀತದೆ. ಯುಗಾದಿ ವಸ್ತುಡ ಥರನೇ ಇಲ್ಲಿ ಹಬ್ಬವನ್ನು ಮಾಡಬೇಕು ಅಂತೇಳಿ ನಮ್ಮ ಜಗದೀಶ್ ಚೌಧರಿ ಅವರು ಸುಮಾರು ದಿನ ಗೆದ್ದಿಂದನೇ ಅವರು ನಮ್ಮ ಹತ್ರ ಪಾಪ ಪ್ರಸ್ತಾಪ ಮಾಡ್ತಾಯಿದ್ರು. ಯುಗಾದಿ ಹಬ್ಬದ ಥರನೇ ನಡಿಬೇಕು ಅಂತ ನಮ್ಮ ಆಸೆ. ಇಲ್ಲೇನಪ್ಪ ಅಂತಂದರೆ ನೆಲಮಂಗಲ ತಾಲೂಕಲ್ಲಿ ಬೇಜಾನ್ ಕೆಲಸ ಹಿಂದೆ ನಿಂತೋಗಿದೆ ನೋಡಿ. ಇನ್ನು TSI ಅವ್ರಿಗೂ ಬಂದಿದ್ದು ಮೆಟ್ರೋ ನೆಲಮಂಗಲಕ್ಕೆ ಬಂದಿಲ್ಲ, ನಮ್ಮ ಕರ್ಮ. ಅದಕ್ಕೆ ಅದನ್ನು ಅಂಥವನ್ನೆಲ್ಲ ನಾವು ತರಬೇಕು ನೆಲಮಂಗಲ ತಾಲೂಕಿಗೆ. ನೀರು ನೋಡಿ, ಹಿಂದೆ ಹೇಳಿದ್ರು ಕಾಂಗ್ರೆಸ್ ಅವರು, ಆ ನೀರು ಕೂಡ ಸಮೇತ ನಮ್ಮ ನೆಲಮಂಗಲ ಕಡೆಗಾಗಲಿ ಯಾವುದೇ ಹಳ್ಳಿಗಳಿಗಾಗಲಿ ಬರಲಿಲ್ಲ. ಮೊದಲನೇ ಬಾರಿ ಗೆದ್ದಿದ್ದಂಥ ಸಂಸದರಾದಂಥ ಸುಧಾಕರ್ ಅವರು 1,60,000 ಹೆಚ್ಚು ಮತಗಳಿಂದ ಜಯಶೀಲರಾಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ನೆಲಮಂಗಲ ತಾಲೂಕು 33,500 ವೋಟ್ಗಳಿಂದ ಅವರಿಗೆ ಈ ಭಾಗದಿಂದ ಮೊದಲನೇ ಬಾರಿ BJP ಪಕ್ಷ ಹಾಗೂ ದಳ ಪಕ್ಷ ಎರಡೂ ಮೈತ್ರಿಯಿಂದ 33,000 ವೋಟ್ಗಳಿಂದ ಅವರು ಜಯಶೀಲರಾಗಿದ್ದಾರೆ. ಇನ್ನು ಈ ಕಾರ್ಯಕ್ರಮ 7ನೇ ತಾರೀಕು ಭಾನುವಾರ ನಡೆಯುವ ಈ ಕಾರ್ಯಕ್ರಮ ಗಣ್ಯರು ಆಗಮಿಸಿದಂತೆ ಸುಮಾರು 10,000 ಜನ ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಇನ್ನು ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಸಲಾಗಿ ಯುಗಾದಿ ಹಬ್ಬದ ರೀತಿ ವಾತಾವರಣ ಸೃಷ್ಟಿಯಾಗುವುದು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಸಂದರ್ಭದಲ್ಲಿ ಮಲ್ಲಯ್ಯ, ಯಾಡಾಳ್ ಹರ್ಷ, ದೇವೇಂದ್ರಪ್ಪ, ಕೇಶವ್, ಭವಾನಿಶಂಕರ್ ಬೈರೇಗೌಡ, BJP ಮತ್ತು JDS ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.